ಐಪಿಎಲ್ ಜೋಶ್ ಹೆಚ್ಚಾಗಿದೆ. ರನ್ ಹೊಳೆ ಜೋರಾಗಿ ಹರಿತಾ ಇದೆ. ಬ್ಯಾಟ್ಸ್ಮನ್ಗಳ ಆರ್ಭಟಕ್ಕೆ ಬೌಲರ್ಗಳು ನಲಿಗಿ ಹೋಗಿದ್ದಾರೆ. ಬೌಂಡರಿ ಸಿಕ್ಸರ್ಗಳು ಫ್ಯಾನ್ಸ್ಗೆ ಸಖತ್ ಕಿಕ್ ಅನ್ನು ನೀಡುತ್ತದೆ. ಒಂದ್ ಕಡೆ ಹೊಸ ಬ್ಯಾಟ್ಸ್ಮನ್ಗಳ ಆರ್ಭಟ ಜೋರಾಗಿ ನೀಡ್ತಾ ಇದ್ರೆ, ಇನ್ನೊಂದೆಡೆ ರಿಷಬ್ ಪಂತ್ ಸೈಲೆಂಟ್ ಆಗಿದ್ದಾರೆ. ಕ್ರಿಕೆಟ್ ಆಟವನ್ನೇ ಮರೆತಂತೆ ಕಾಣ್ತಾ ಇದೆ. ಈ ಬಾರಿಯ ಸೀಸನ್ ನಲ್ಲಿ ರಿಷಬ್ ಪಂತ್ ಮೇಲೆ ತುಂಬಾ ಹೋಪ್ ಇಡಲಾಗಿತ್ತು. ಪಂತ್ ಫೆಂಟಾಸ್ಟಿಕ್ ಬ್ಯಾಟಿಂಗ್ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಆದರೆ ಪಂತ್ ಮಂಕಾಗಿ ಹೋಗಿದ್ದಾರೆ. ರನ್ ಹೊಡೆಯೋಕೆ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ 27 ಕೋಟಿ ಕೊಟ್ಟರು ಪಂತ್ ಯಾಕೆ ಆಡ್ತಿಲ್ಲ, ರನ್ ಹೊಡೆಯೋಕೆ ಯಾಕೆ ಪರದಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ನಾನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಎಲ್ಎಸ್ಟಿ ತಂಡ ಮೊದಲ 3 ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆದ್ದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತ್ರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆಲುವು ಸಾಧಿಸಿತ್ತು. ಈ ಸೋಲಿಗೆ ಪಂತ್ ಕಾರಣ, ತಂಡವನ್ನ ಸರಿಯಾಗಿ ಮುನ್ನಡೆಸಿಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ. ಅವರ ಆಟ ಮತ್ತು ನಾಯಕತ್ವ ತಂಡದ ಸೋಲಿಗೆ ನೇರವಾದ ಕಾರಣ ಅಂತ ಹೇಳಿ ಚರ್ಚೆ ಕೂಡ ನಡೀತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ರಿಷಬ್ ಪಂತ್ರನ್ನ ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಕೊಟ್ಟು ಖರೀದಿಸಿತ್ತು, ನಾಯಕನಾಗಿ ಮಾಡಲಾಗಿತ್ತು. ಆದರೆ ಮೊದಲ 3 ಪಂದ್ಯಗಳಲ್ಲಿ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲದೆ ತಂಡವನ್ನು ಮುನ್ನಡೆಸಲು ಇವರು ವಿಫಲರಾಗಿದ್ದಾರೆ. ರಿಷಬ್ ಪಂತ್ ಬ್ಯಾಟಿಂಗ್ನಲ್ಲಿ ದೊಡ್ಡ ಸ್ಕೋರ್ ಮಾಡಿಲ್ಲ. ಮೊದಲ ಪಂದ್ಯದಲ್ಲಿ 0 ಸುತ್ತಕೊಂಡ್ರೆ, ಎರಡನೇ ಪಂದ್ಯದಲ್ಲಿ 15 ಮತ್ತು ಮೂರನೇ ಪಂದ್ಯದಲ್ಲಿ 5 ರನ್ ಹೊಡೆದಿದ್ದಾರೆ. 27 ಕೋಟಿ ರೂಪಾಯಿ ಮೌಲ್ಯದ ಆಟಗಾರನಿಗೆ ಇದು ತುಂಬಾ ಕಡಿಮೆ ರನ್. ಇವರು ಪ್ರತಿ ಬಾರಿ ಒಂದೇ ತಪ್ಪನ್ನು ಮಾಡಿ ಔಟ್ ಆಗ್ತಾ ಇದ್ದಾರೆ. ಇದರಿಂದ ತಂಡದ ಆಡಳಿತ ಮಂಡಳಿ ಮತ್ತು ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಇಷ್ಟು ಬಿಗ್ ಅಮೌಂಟ್ಗೆ ಸೇಲ್ ಆದ ಪಂತ್ ಇದೀಗ ಆ ಹಣಕ್ಕೆ ಪರ್ಫಾರ್ಮೆನ್ಸ್ ಮೂಲಕ ನ್ಯಾಯ ಒದಗಿಸಬೇಕಿದೆ. ಮೌಲ್ಯಕ್ಕೆ ತಕ್ಕಂತೆ ಪರ್ಫಾರ್ಮ್ ಮಾಡಬೇಕಾಗಿರೋದೇ ಪಂತ್ಗೆ ದೊಡ್ಡ ಸವಾಲಾಗಿದೆ. ಇದರಿಂದ ಇವರು ಒತ್ತಡಕ್ಕೆ ಸಿಲುಕಿದ್ದಾರೆ. ಇನ್ನು ಫ್ಯಾನ್ಸ್ ನಿರೀಕ್ಷೆ ಬಿಡಿ, ಈ ಲಕ್ನೋ ಸೂಪರ್ ಜೈಂಟ್ಸ್ ಓನರ್ ನಿರೀಕ್ಷೆ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ತನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಧೋನಿಯನ್ನೇ ರಾತ್ರೋರಾತ್ರಿ ಗದ್ದುಗೆಯಿಂದ ಕೆಳಗಿಳಿಸಿದವರು ಈ ಸಂಜು ಗೋಯಂಕಾ. ಕಳೆದ ಸೀಸನ್ನಲ್ಲಿ ನಮ್ಮ ಕನ್ನಡಿಗ ರಾಹುಲ್ಗೂ ಗ್ರೌಂಡ್ನಲ್ಲೇ ಅಪಮಾನ ಮಾಡಿದ್ರು. ಈಗ 27 ಕೋಟಿ ಸುರಿದು ಪಂತನ್ನ ನಾಯಕನನ್ನ ಮಾಡಿದ್ದಾರೆ ಅಂದ್ರೆ ಅದರ ಮೇಲೆ ದೊಡ್ಡ ನಿರೀಕ್ಷೆ ಇರುತ್ತೆ. ಆದರೆ ಆ ನಿರೀಕ್ಷೆ ನೀವೇ ಅಂದಾಜು ಮಾಡಿ. ಆ ನಿರೀಕ್ಷೆಯನ್ನು ತಲುಪೋದೇ ದೊಡ್ಡ ಸವಾಲಾಗಿದೆ ಪಂತ್ಗೆ. 2 ಪಂದ್ಯ ಸೋತಾಗಲೂ ಗೋಯಂಕಾ ಮೈದಾನಕ್ಕೆ ಬಂದು ರಿಷಬ್ ಪಂತ್ಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಟೀಮ್ ಇಂಡಿಯಾದ 3 ಫಾರ್ಮ್ಯಾಟ್ ಪ್ಲೇಯರ್ ಆಗಿದ್ದ ಪಂತ್ ವೈಟ್ ಬಾಲ್ ಕರಿಯರ್ ಸದ್ಯ ಸಂಕಷ್ಟದಲ್ಲಿದೆ. ಆಕ್ಸಿಡೆಂಟ್ನಿಂದ ಚೇತರಿಸಿಕೊಂಡು ಫಿಟ್ ಆಗಿ ಕಂಬ್ಯಾಕ್ ಮಾಡಿದ ಬಳಿಕ ಪಂತ್ ಹಳೆ ಕದರ್ ಮಾಯವಾಗಿದೆ. ಏಕದಿನ ಫಾರ್ಮೆಟ್ನಲ್ಲಿ ಪಂತ್ ಬೆಂಚ್ಗೆ ಸೀಮಿತವಾಗಿದ್ದಾರೆ. T20 ಫಾರ್ಮೆಟ್ನಲ್ಲೂ ಸ್ಥಾನಕ್ಕೆ ಕುತ್ತು ಬಂದಿದೆ. ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಅಬ್ಬರ ಮುಂದುವರಿಸಿದ್ರೆ ಪಂತ್ಗೆ ಗೇಟ್ ಪಾಸ್ ಪಕ್ಕ. ವೈಟ್ ಬಾಲ್ ಕರಿಯರ್ ಸಂಕಷ್ಟ ಸಿಲುಕಿರೋದ್ರಿಂದ ಪರ್ಫಾರ್ಮ್ ಮಾಡಲೇಬೇಕಾದ ಒತ್ತಡ ಪಂತ್ಗಿದೆ. ಆ ಒತ್ತಡ ಆಟಕ್ಕೆ ಅಡ್ಡಿ ಆಗ್ತಾ ಇದೆ. ಒತ್ತಡಕ್ಕೆ ಸಿಲುಕಿರುವ ಪಂತ್ ತನ್ನ ರಿಯಲ್ ಕದರನ್ನೇ ಮರೆತುಬಿಟ್ಟಿದ್ದಾರೆ. ಸದ್ಯ 2 ಪಂದ್ಯಗಳಲ್ಲಿ ಫ್ಲಾಪ್ ಆಗಿದ್ರೂ ಕಂಬ್ಯಾಕ್ ಮಾಡೋಕೆ ಇನ್ನೂ 12 ಪಂದ್ಯಗಳು ಅವಕಾಶ ಇದೆ. ಸಾವನ್ನ ಗೆದ್ದು ಮಿರಾಕಲ್ ರೀತಿ ಕ್ರಿಕೆಟ್ ಫೀಲ್ಡ್ಗೆ ವಾಪಸ್ ಆಗಿ ಬಂದ ವೀರ ಪಂತ್ಗೆ ಒತ್ತಡವನ್ನು ಹಿಮ್ಮೆಟ್ಟಿಸುವುದು ದೊಡ್ಡ ವಿಚಾರವೇನಲ್ಲ. ಪಂತ್ ತನ್ನ ಅಸಲಿ ಸಾಮರ್ಥ್ಯವನ್ನು ನೆನಪು ಮಾಡಿಕೊಳ್ಬೇಕಾಗಿದೆ ಅಷ್ಟೇ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.